अरे पब्लिक में आके उनको सॉरी बोलने के लिए बोले। वीएचपी किसका संगठन है, किसके साथ जुड़े हुए ऑफिशियली? 2 कागज फेंक दो मेरे मुंह पे, मेरा मुंह बंद हो जाएगा ना। रजिस्टर करा दो, मेरा मुंह बंद हो जाएगा ना। ರಾಮ ಮಂದಿರ ದೇಣಿಗೆ ಅಕ್ರಮದಲ್ಲಿ ಆರ್ಎಸ್ಎಸ್ ಅವರು ಬಹಿರಂಗವಾಗಿ ಸಾರ್ವಜನಿಕರ ಕ್ಷಮೆ ಕೇಳಬೇಕು ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆಗ್ರಹಿಸಿದ್ದಾರೆ. ರಾಮ ಮಂದಿರ ದೇಣಿಗೆ ಅಕ್ರಮದ ವಿಚಾರಕ್ಕೆ ಆರ್ಎಸ್ಎಸ್ನಿಂದ ವಿಷಾದ ವ್ಯಕ್ತಪಡಿಸಿರೋ ವಿಚಾರಕ್ಕೆ ಬೆಂಗಳೂರಿನಲ್ಲಿ ರಿಯಾಕ್ಟ್ ಮಾಡಿರೋ ಅವರು, ಹಾಗಾದ್ರೆ ಕದ್ದಿದ್ದಾರೆ ಅಂತ ವಿಷಾದ ವ್ಯಕ್ತಪಡಿಸಿದ್ದಾರಾ? ಮೊದಲು ಅವರು ನಮ್ಮಿಂದ ತಪ್ಪಾಗಿದೆ ಅಂತ ಒಪ್ಕೊಳ್ಬೇಕು, ತಪ್ಪು ಒಪ್ಕೊಂಡು ಸಾರ್ವಜನಿಕರಲ್ಲಿ ಕ್ಷಮೆ ಕೇಳಬೇಕು, ಸುಮ್ಮನೆ ಪ್ರೆಸ್ ನೋಟ್ ಕೊಡೋದು ಅಲ್ಲ ಅಂತ ಕಿಡಿಕಾರಿದ್ದಾರೆ. ಎಲ್ಲಾ ವಿಎಚ್ಪಿ ಪದಾಧಿಕಾರಿಗಳು ಕಾರ್ಯಕರ್ತರು ಅಕ್ರಮ ಮಾಡಿದ್ದಾರೆ. ಆರ್ಎಸ್ಎಸ್ನದ್ದು ಅಧಿಕೃತ ಅಂಗಸಂಸ್ಥೆ ವಿಎಚ್ಪಿ, ಇದನ್ನ ಹುಟ್ಟುಹಾಕಿದ್ದೆ ಆರ್ಎಸ್ಎಸ್. ಅಧಿಕೃತವಾಗಿ ಆರ್ಎಸ್ಎಸ್ ವಿಎಚ್ಪಿಗೆ ನಂಟಿದೆ, ಅವರೆಲ್ಲ ಸಂಬಂಧಿಕರೇ ಆಗಿದ್ದಾರೆ. ವಿಷಾದ ವ್ಯಕ್ತಪಡಿಸೋದಲ್ಲ, ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು, ಮಿಕ್ಕಿದ್ದೆಲ್ಲ ಪಬ್ಲಿಕ್ನಲ್ಲಿ ಮಾಡ್ತೀರಾ? ಮೋಹನ್ ಭಾಗವತ್ ನಾವು ಮುಚ್ಚುಮರೆ ಮಾಡಲ್ಲ ಅಂತಿದ್ದಾರೆ. ಹಾಗಾದ್ರೆ ಇದನ್ನ ಯಾಕೆ ಮುಚ್ಚುಮರೆ ಮಾಡಿದ್ರಿ? ಸಾರ್ವಜನಿಕವಾಗಿ ಬಂದು ಸಾರಿ ಕೇಳಿ, ಭಕ್ತರ ಭಾವನೆಗೆ ನೋವಾಗಿದೆ ಅಂತ ಹೇಳಿದ್ದಾರೆ. ಪಾಕಿಸ್ತಾನದ ಜೊತೆ ಸಂಬಂಧ ಬೆಳೆಸಬೇಕು ಅಂತ ಆರ್ಎಸ್ಎಸ್ನ ಅಭಿಪ್ರಾಯ. ಹಾಗಾದ್ರೆ ನರೇಂದ್ರ ಮೋದಿ ವಿದೇಶಾಂಗ ನೀತಿ ಆರ್ಎಸ್ಎಸ್ಗೆ ಕೊಟ್ಟಿದ್ದಾರಾ? ಆರ್ಥಿಕ ಪರಿಸ್ಥಿತಿ, ಉದ್ಯೋಗದ ಬಗ್ಗೆ ಎಲ್ಲದರ ಬಗ್ಗೆ ಆರ್ಎಸ್ಎಸ್ ಅಭಿಪ್ರಾಯ ಇದೆ. ಇದ್ರ ಬಗ್ಗೆಯೂ ಆಚೆ ಬಂದು ಜನರ ಮುಂದೆ ಕ್ಷಮೆ ಕೇಳಲಿ ಅಂತ ಹೇಳಿದ್ದಾರೆ. ಅವರು ಬ್ರಹ್ಮಚಾರಿಗಳಲ್ವಾ, ಬೇರೆಯವರಿಗೆ 3-4 ಮಕ್ಕಳು ಹುಟ್ಟಿಸಿ ಅವರನ್ನ ಧರ್ಮರಕ್ಷಣೆ ಗೋರಕ್ಷಣೆಗೆ ಬಿಡಿ ಅಂತ ಹೇಳ್ತಾರೆ. ಇವರು ಬ್ರಹ್ಮಚಾರಿಗಳು ಅಂತ ಓಡಾಡ್ತಾರೆ. ಆರ್ಎಸ್ಎಸ್ ನೀತಿಯಲ್ಲಿ ಸಾಕಷ್ಟು ಗೊಂದಲ ಇದೆ. ಅವರಿಗೆ ಅವರ ಸಂಸ್ಥೆ ಏನ್ ಮಾಡ್ತಾ ಇದೆ, ಹೇಗ್ ಮಾಡ್ತಿದೆ, ಅವರ ಸಂವಿಧಾನ ಏನಿದೆ ಅಂತಾನೆ ಗೊತ್ತಿಲ್ಲ. ಸಂವಿಧಾನ ತೆಗೆದು ಓದಿ ಅಂತ ಲೇವಡಿ ಕೂಡ ಮಾಡಿದ್ದಾರೆ. अरे पब्लिक में आके उनको सॉरी बोलने के लिए बोले। सॉरी पूछने में माहिर है ना, उनका इतिहास ही है ना। सावरकर जी इतना बार माफीनामा लिखे, इतना बार सॉरी बोले, ये भी एक बार बोलने दीजिए उनको। वीएचपी के लोग हैं ना जो भी अंदर गए हैं। वीएचपी किसका संगठन है, किसके साथ जुड़े हुए ऑफिशियली? वीएचपी का संस्थापक कौन है? गोवलकर जी. So they should come and publicly apologize. What is the point in apologizing in your echo chamber in front of your this thing? For everything else you want to do in public? Mr. Mohan Bhagwat says we are very open, we are very transparent, we do things in public. This also should be done in public. Come out in public, apologize for what you have done, and also declare how much you have got. आपको क्या गारंटी है कि उनको नहीं मिला पैसा? अनरजिस्टर्ड है ना वो। ईट पत्थर में भी कमाई है 40%। दैनिक भास्कर का रिपोर्ट देख लीजिए। जैसे कर्नाटक में 40% सरकार चलता था ना, वही 40% उधर भी चलता था। मैं नहीं कह रहा हूँ, उनका रिपोर्ट है। सो जो भी है पब्लिकली अपोलोजाइज करना है। Prahlad Joshi is saying that you are taking RSS name because of the media gain, media space. So what about that? So tell him to answer me and keep my mouth shut ना। अरे 2 कागज फेंक दो मेरे मुंह पे, मेरा मुंह बंद हो जाएगा ना। रजिस्टर करा दो, मेरा मुंह बंद हो जाएगा ना। Why is Joshi ji so worried? What is his contribution to the state? सेंट्रल मिनिस्टर बने हैं ना, 2 कंट्रीब्यूशन बता दीजिए उनका। एंड जब आरएसएस को बात करना है तो बीजेपी वाले क्यों बात करते हैं? आरएसएस वाले बात करेंगे 100 साल पुराना संगठन है, धर्म रक्षण के लिए वो पैदा हुए हैं, खुद डिफेंड कर सकते हैं। जोशी जैसे चेले चपाटले लोगों की जरूरत नहीं है आरएसएस को। ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.